ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇನ್ನು ಈ ಕಣ್ಣಲ್ಲಿ ಅದೇನೇನು ನೋಡಬೇಕು, ಇನ್ನು ಈ ಕಿವಿಯಲ್ಲಿ ಅದೇನು ಕೇಳಬೇಕು, ಏನೂ ಮಾಡಂಗಿಲ್ಲ. ರಾಜ್ಯದ ಹಿಂದೂಗಳೇ ಅನುಭವಿಸಲೇಬೇಕು. ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ದಾಳಿ ಆಗುತ್ತೆ. ಈ ದಾಳಿಯ ನಂತರ ಕಾಂಗ್ರೆಸ್ನ ನಾಯಕರು ಕೊಡ್ತಿರುವಂಥ ಒಂದೊಂದು ಹೇಳಿಕೆ ಆತಂಕ ಹುಟ್ಟಿಸ್ತಾ ಇದೆ. ಕಾಂಗ್ರೆಸ್ ಸಚಿವ ರಾಜಣ್ಣ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಮಾತಾಡ್ತಿದ್ದಂಥ ವ್ಯಕ್ತಿ. ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇಡೀ ಘಟನೆಗೆ ಪೊಲೀಸರೇ ಕಾರಣ, ಅವರು ಆರೋಪಿಯನ್ನು ಉದಯಗಿರಿಯಲ್ಲಿ ಇಟ್ಕೋಬಾರ್ದಿತ್ತು ಅಂತ. ಉದಯಗಿರಿಯಲ್ಲಿ ಯಾಕೆ ಇಟ್ಕೋಬಾರ್ದಿತ್ತು ಅಂದರೆ, ಉದಯಗಿರಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರುವಂಥ ಏರಿಯಾ, 90% ಮುಸ್ಲಿಮರೇ ಅಲ್ಲಿರೋದು. ಹೀಗಾಗಿ ಪೊಲೀಸರು ಜಾಗ್ರತೆ ವಹಿಸ್ಕೊಳ್ಬೇಕಾಗಿತ್ತು ಅನ್ನೋ ಹೇಳಿಕೆ ಕೊಡ್ತಾರೆ. ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತೊಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ನನಗೆ ಈ ಸ್ಟೇಟ್ಮೆಂಟ್ ಕೇಳಿದಾಗ ಸಿದ್ದರಾಮಯ್ಯನವರ ಹಳೆಯದೊಂದು ಹೇಳಿಕೆ ನೆನಪಾಯಿತು. ಶಿವಮೊಗ್ಗದಲ್ಲಿ ಗಲಭೆ ಆದಾಗ ಮುಸ್ಲಿಂ ಏರಿಯಾ ಅದು, ಅಲ್ಲಿ ಹಿಂದೂಗಳು ಮೆರವಣಿಗೆ ಯಾಕೆ ಮಾಡಬೇಕಾಗಿತ್ತು ಅಂತ ಕೇಳಿದ್ರು. ಎಲ್ಲ ಹಾಕಕ್ಕೆ ಹೋಗಿರೋದು ಮುಸಲ್ಮಾನರ ಏರಿಯಾದಲ್ಲಿ ಹಾಕಕ್ಕೆ ಹೋಗಿದ್ದಾರೆ. ಹಾಕೊಳ್ಳಿ, ನಮ್ದೇನು ತಕರಾರಿಲ್ಲ. BJP ಅವರು ಯಾವ ಫೋಟೋನಾರು ಹಾಕೊಳ್ಳಿ. ಬಟ್ ಮುಸಲ್ಮಾನರ ಏರಿಯಾಕ್ಕೆ ಯಾಕೆ ಹಾಕಿ ಹೋಗಿದ್ರು? ಆಯಿತು, ಅವ್ರು ಹಾಕಿದ್ರು. ಟಿಪ್ಪು ಸುಲ್ತಾನ್ ಫೋಟೋ ಯಾಕೆ ಬೇಡ ಅಂತಾರೆ? ಎಲ್ಲ ಹಾಕಕ್ಕೆ ಹೋಗಿರೋದು ಮುಸಲ್ಮಾನರ ಏರಿಯಾದಲ್ಲಿ ಹಾಕಕ್ಕೆ ಹೋಗಿದ್ದಾರೆ. ಹಾಕೊಳ್ಳಿ, ನಮ್ದೇನು ತಕರಾರಿಲ್ಲ. BJP ಅವರು ಯಾವ ಫೋಟೋನಾರು ಹಾಕೊಳ್ಳಿ. ಬಟ್ ಮುಸಲ್ಮಾನರ ಏರಿಯಾಕ್ಕೆ ಯಾಕೆ ಹಾಕಿ ಹೋಗಿದ್ರು? ಆಯಿತು, ಅವ್ರು ಹಾಕಿದ್ರು. ಟಿಪ್ಪು ಸುಲ್ತಾನ್ ಫೋಟೋ ಯಾಕೆ ಬೇಡ ಅಂತಾರೆ? ಎಕ್ಸಾಕ್ಟ್ ಅದೇ ತರಹದ ಹೇಳಿಕೆ ಇದು ಕೂಡ. ಅಷ್ಟಕ್ಕೂ ರಾಜಣ್ಣವರೇ, ಮುಸ್ಲಿಂ ಏರಿಯಾ ಅಂದರೆ ಅದೇನು ಪಾಕಿಸ್ತಾನಕ್ಕೆ ಸೇರಿದ್ದ? ಮುಸ್ಲಿಮರಿರೋ ಏರಿಯಾಗೆ ಈ ದೇಶದ ಕಾನೂನುಗಳು ಯಾವುದು ಕೂಡ ಅಪ್ಲೈ ಆಗೋದಿಲ್ವಾ? ಆಗೋದಿಲ್ಲ ಅಂತಾದರೆ ಇನ್ಮೇಲೆ ಒಂದು ಬಾರ್ಡರ್ ಹಾಕಿ, ಬೇಲಿನೂ ಹಾಕ್ಬಿಡಿ, ಇದು ಮುಸ್ಲಿಂ ಏರಿಯಾ, ಇಲ್ಲಿಗೆ ಹಿಂದೂಗಳು ಹೋಗೋ ಹಾಗಿಲ್ಲ. ಹಾಗೇನಾದ್ರೂ ಹೋಗಿ ಅಲ್ಲಿ ಯಾರೋ ಬಂದು ನಿಮಗೆ ಚಾಕು ಹಾಕಿದ್ರು ಸಂಬಂಧ ಇಲ್ಲ, ಕೊಂದ್ರೂ ಸರ್ಕಾರದ ಜವಾಬ್ದಾರಿ ಅಲ್ಲ, ಅಲ್ಲಿ ಈ ದೇಶದ ಕಾನೂನು ಯಾವುದೂ ಕೂಡ ಇರೋದಿಲ್ಲ. ಹೀಗೊಂದು ಬೋರ್ಡ್ ಹಾಕ್ಬಿಡಿ ಅಲ್ವಾ? ಯಾವ ರಗಳೇನೂ ಇರೋದಿಲ್ಲ. ಇಲ್ಲ, ಹೆಂಗೆ ಗೊತ್ತಾಗಬೇಕು ಹಿಂದೂಗಳಿಗೆ ಇದು ಅವರ ಜಾಗ, ಅವರ ಏರಿಯಾ, ನಾವಲ್ಲಿಗೆ ಹೋಗಬಾರ್ದು ಅಂತ? ಇನ್ನೂ ಒಂದು ಕಾನೂನು ಮಾಡಿಬಿಡಿ, ಈ ರಾಜ್ಯದಲ್ಲಿ ಪೈಗಂಬರರಿಗೆ ಅವಮಾನ ಮಾಡಿದರೆ ತಲೆ ಕತ್ತರಿಸಲಾಗತ್ತೆ ಅಂತ. ಜಾತ್ಯತೀತತೆ, ಸಂವಿಧಾನ, ಅಂಬೇಡ್ಕರ್, ಅಬ್ಬಬ್ಬಾ, ಹೊರಗೆ ಬಂದರೆ ದೊಡ್ಡ ದೊಡ್ಡ ಭಾಷಣ. ಈಗೆಲ್ಲಿ ಹೋಯ್ತು ಸಂವಿಧಾನದಲ್ಲಿರುವಂಥ ಕಾನೂನುಗಳು? ಎಲ್ಲೋಯ್ತು ನಿಮ್ಮ ಜಾತ್ಯತೀತತೆ? ಪೋಸ್ಟ್ ಹಾಕಿದವನನ್ನ ಇಮಿಡಿಯೇಟ್ ಆಗಿ ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತೀರಾ? ಅದೇ ಗಲಭೆ ಮಾಡಿದವರನ್ನ ಒದ್ದು ಎಳ್ಕೊಂಡು ಬರೋ ತಾಕತ್ತು ನಿಮ್ಗಿಲ್ವಾ? ಜಾಸ್ತಿ ಕೇಳಿದ್ರೆ ಅವರ ಭಾವನೆಗೆ ಧಕ್ಕೆ ಆಯಿತು, ಹೀಗಾಗಿ ಉದ್ವೇಗಕ್ಕೆ ಒಳಗಾದ್ರು ಅಂತ ಕೆಲವರು ಸಮಜಾಯಿಸಿ ಬೇರೆ ಕೊಡ್ತಾರೆ. ಯಾಕೆ ಇದೇ ರೀತಿ ದೇಶದ ಬಹುಸಂಖ್ಯಾತರ ಭಾವನೆಗೆ ಎಷ್ಟು ಸಲ ಧಕ್ಕೆ ಆಗಿಲ್ಲ? ಈ ತರಹದ ಎಡಿಟ್ ಮಾಡಿದ ಫೋಟೋಗಳು ರಾಶಿ ರಾಶಿ ಸಿಗ್ತವೆ. ಹುಡುಕ್ತಾ ಹೋದ್ರೆ ಆಗೆಲ್ಲ ಹಿಂದೂಗಳು ನಮ್ಮ ಭಾವನೆಗೆ ಧಕ್ಕೆ ಆಯಿತು ಅಂತ ಪೊಲೀಸರ ಮೇಲೆ ಕಲ್ಲು ಹೊಡೆದಿದ್ರಾ? ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರಾ? ಮಾಡಿಲ್ಲ. ಯಾಕಂದ್ರೆ ಹಿಂದೂಗಳು ಈ ದೇಶದ ಕಾನೂನನ್ನು ಗೌರವಿಸ್ತಾರೆ. ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿ ಇನ್ನೂ ನ್ಯಾಯ ಸಿಗಬಹುದು ಅಂತ ಹೋರಾಡ್ತಾ ಇದ್ದಾರೆ. ಇದು ನಾವು ಸಂವಿಧಾನಕ್ಕೆ ಕೊಡುವಂಥ ಬೆಂಬಲ. ಸಿದ್ದರಾಮಯ್ಯನವರೇ, ಈ ಇಡೀ ಪ್ರಕರಣಕ್ಕೆ ನೀವೇ ನೇರ ಕಾರಣ. ಅವತ್ತು ಸರ್ಕಾರ ಬಂದ ಕೂಡಲೇ ಏನು ಮಾಡಿದ್ರಿ? ಹುಬ್ಬಳ್ಳಿ ಗಲಭೆಗೋರರ ಮೇಲಿನ ಕೇಸ್ಗಳನ್ನು ವಾಪಸ್ ತಗೊಂಡಿದ್ರಿ. ಸುಮಾರು 152 ಜನರನ್ನ ಅಮಾಯಕರು ಅಂದ್ಬಿಟ್ರಿ. ನಿಮ್ಮದೇ ದಲಿತ ಶಾಸಕರ ಮನೆಗೆ ಬೆಂಕಿಟ್ಟವರ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳೋಕೆ ಹೊರಟಿದ್ರಿ. ಅದರ ಪರಿಣಾಮದಿಂದಲೇ ಇಷ್ಟೊಂದು ಸೊಕ್ಕು ಮೀರಿದ್ದು. ಈಗಲೂ ಅಷ್ಟೇ, ನೀವೇನೂ ಮಾಡೋದಿಲ್ಲ ಅವರನ್ನ ಅನ್ನೋ ನಂಬಿಕೆ ಅವರಿಗೆ ಇದೆ.
ಇನ್ನೊಬ್ರು ಲಕ್ಷ್ಮಣ್ ದಾಳಿ ಮಾಡಿದ್ದು RSS ಅವರಂತೆ. ಮುಸ್ಲಿಂ ವೇಷದಲ್ಲಿ ಬಂದು ಈ ತರಹದ ಕೆಲಸ ಮಾಡಿದ್ರಂತೆ. ಇವರು ಯಾವ ಭಾಗದ RSS ಇವರು ಇವರಲ್ಲಿ ಒಂದು ಸ್ಕ್ವಾಡ್ ಥರ ಒಂದು ಟೀಮ್ ಇಟ್ಕೊಂಡವ್ರೆ. ಎಲ್ಲಿ ಪ್ರಚೋದನೆ ಕೋಮು ದೇಶವನ್ನು ಸೃಷ್ಟಿ ಮಾಡಬೇಕು ಅಲ್ಲಿ ಪಟ್ಟಂತೆ ಎಲ್ಲ ಕಡೆಯಿಂದನೂ ಅವರ 1-2 ಅವರ್ಸಲ್ಲಿ ಬಂದುಬಿಡ್ತಾರೆ ಅವರು. ಇಲ್ಲೇ ಮೈಸೂರು ಭಾಗದಲ್ಲೇ ಒಂದಷ್ಟು ಜನ ಇದ್ದಾರೆ, ಬೇರೆ ಭಾಗದಿಂದನೂ ಬಂದಿರ್ಬೋದು. ನೆನ್ನೆ ಇದು ಎರಪ್ಟ್ ಆಗಿದ್ದು 10:30ನಲ್ಲಿ. ಸೊ ನಮಗಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಅಕ್ಕಪಕ್ಕ ಪಾಂಡವಪುರ, ಶ್ರೀರಂಗಪಟ್ಟಣ, ಮಂಡ್ಯ ಮತ್ತು ಈ ಭಾಗದಿಂದ ಬಂದಿದ್ದಾರೆ. RSS ಬಿಜೆಪಿಯವರು ಮುಸ್ಲಿಂ ವೇಷದಲ್ಲಿ ಬಂದಿದ್ದಾರೆ. ಮುಸ್ಲಿಂ ವೇಷದಲ್ಲಿ ಟೋಪಿ ಹಾಕೊಂಡು ಬಂದು ಅವ್ರ ಜೊತೆ ಸೇರ್ಕೊಂಡು ಹೊಡೆದು ಪ್ರಚೋದನೆ ಮಾಡಿರುವಂಥದ್ದು ನಾವು ಕಂಡಿದ್ದೀವಿ. ಆಮೇಲೆ ಈ ಪೋಸ್ಟರ್ ಹಾಕಿರುವಂಥ ವ್ಯಕ್ತಿ ಯಾರು? ಅವನು ಈಸ್ ಎನ್ RSS ಕಾರ್ಯಕರ್ತ. ಈಸ್ ಫ್ರಮ್ BJP. ಈಸ್ ಎ ನೆಕ್ಸ್ಟ್ ಆಸ್ಪಿರೆಂಟ್, ಕಾರ್ಪೊರೇಷನ್ ಆಸ್ಪಿರೆಂಟ್ ಅವನು ಕಲ್ಯಾಣಗಿರಿಯಿಂದ. ಇದು ಪಕ್ಕ ಕಟ್ಟ ಬೆಂಬಲಿಗ ಪ್ರತಾಪ್ ಸಿಂಹ. ವ್ಯವಸ್ಥಿತವಾಗಿ ಅಲ್ಲೆಲ್ಲ ಈಗಲೂ ಕೂಡ ನೋಡಿ ಅಲ್ಲಲ್ಲೇ ಒಂದಷ್ಟು ಗುಂಪುಗಳು ಇರ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಬೇರೆ ಬೇರೆ ವೇಷದಲ್ಲಿ, ಹೋಮ್ ಗಾರ್ಡ್ ವೇಷದಲ್ಲಿದ್ದಾರೆ ಒಂದಷ್ಟು ಜನ. ಅವನ್ನೆಲ್ಲ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ನಾವು ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀವಿ. ಯಾರೇ ಆಗಿದ್ರು ದಯಮಾಡಿ ಈ ಲಾ ಆ್ಯಂಡ್ ಆರ್ಡರ್ನ ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡಿ, ಅಮಾಯಕರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿ, ಅವನ್ನ ಕೊಲ್ಲುವಂಥ ಕೆಲಸವನ್ನು ಮಾಡಿದ್ರೆ ದಯಮಾಡಿ ಪ್ಲೀಸ್ ಶೂಟ್ ಅಟ್ ಸೈಟ್. ಹೆಲೋ ಮಿಸ್ಟರ್ ಲಕ್ಷ್ಮಣ್ ಅವರೇ, ಮುಸ್ಲಿಮರು ಹಿಂದೂ ವೇಷ ಧರಿಸಿ ಬಾಂಬ್ ಇಡ್ತಾರೆ ವಿನಃ ಹಿಂದೂಗಳು ಯಾವತ್ತೂ ಅವರ ವೇಷದಲ್ಲಿ ಇಂಥ ಕೆಲಸ ಮಾಡೋದಿಲ್ಲ. ಆ ದರ್ದು ಕೂಡ ಹಿಂದೂಗಳಿಗೆ ಇಲ್ಲ. ಒಮ್ಮೆ ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ಬಂದವರು ಯಾರು ಅಂತ ವಿಡಿಯೋದಲ್ಲಿ ನೋಡ್ಬಿಡಿ. कि गैरत मुस्लिम जिंदा है, दीन पे मर मिटने का जज्बा कल भी था और आज भी है. सब नारा लगाए, हम नबी के लिए जान भी देने के लिए तैयार हैं. हम नबी के लिए जान भी देने के लिए तैयार हैं. आज मुसलमानों को हमेशा निशाना बनाया गया. सुरेश नाम का कुत्ता, सुरेश नाम का हरामी मेरे आका की शान में गुस्ताखी किया है. हुकूमत हिंद से मैं गुजारिश करता हूँ जल्द से जल्द उसे गिरफ्तार करे और उसे फांसी की सजा दे, सजाए मौत दे. आपकी तमन्ना क्या है? उसे सजाए मौत देनी चाहिए, सजाए मौत चाहिए, सजाए. लब्बैक लब्बैक लब्बैक. मैसूर के मुसलमानों से गुजारिश करता हूँ, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है. वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे. इस वीडियो को खूब शेयर करें, खूब शेयर करें. ಇವರಲ್ಲಿ ನಿಮ್ಮ ಬಾಂಧವರನ್ನ ಬಿಟ್ಟು ಬೇರೆ ಯಾರಾದರೂ ಕಾಣಿಸ್ತಾ ಇದ್ದಾರಾ? ಎಲ್ಲ ನಿಮ್ಮ ಬ್ರದರ್ಸ್ಗಳೇ. ಒದ್ದು ಒಳಗೆ ಹಾಕಿ ಗೊತ್ತಾಗತ್ತೆ. ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅಂದ್ರೆ ಬಾರ್ಸೆ ಇಸ್ಕೊಳ್ಳಿ, ಹೆಸರು ಬಯಲಾಗುತ್ತೆ. CM ಸಿದ್ದರಾಮಯ್ಯನವರೇ ತಾಕತ್ತಿದ್ರೆ ಈ ಕೆಲಸ ಮಾಡಿ. ಜೊತೆಗೆ ಸುಳ್ಳು ಹೇಳಿಕೆ, ಪ್ರಚೋದನೆ ಕೊಟ್ಟಿದ್ದಕ್ಕೆ ನಿಮ್ಮ ಲಕ್ಷ್ಮಣನನ್ನ ಅರೆಸ್ಟ್ ಮಾಡಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.